ಪರಿಮಳ, ಏನ? ಆ ಸಾವಿತ್ರಿ ಸೊಸೆ ಇಲ್ವೇನೆ, ಹಾ. ಮೊನ್ನೆ ತಾನೇ ಮದ್ವೆ ಆಗಿರೋದಲ್ವಾ, ಬ್ಲೌಸ್ ತರ ಇರೋ ಟಾಪ್ ನ ಹಾಕೊಂಡು ಎಲ್ಲ ಆಚೆ ಹೋಗಿದ್ಲೆ, ಹೊಟ್ಟೆ ಎಲ್ಲ ಕಾಣಿಸ್ತಾ ಇತ್ತು. ಅದು ಯಾಕೆ ಹಾಕೊಳ್ತಾಳಂತೆ, ಬಿಚ್ಬಿಡ್ಬೇಕಲ್ವಾ? ನಮ್ಗ್ಯಾಕೆ ಬಿಡು. ಏ ಪುಷ್ಪ, ಏನ್ ಗೊತ್ತೇನೆ, ಮೊನ್ನೆ ಸರೋಜ ಗಂಡ ಬಂದ್ಬಿಟ್ಟು ಕುಡ್ದ್ಬಿಟ್ಟು ಹೊಡ್ದ್ಬಿಟ್ನಂತೆ ಪಾಪ. ಹೌದಾ? ಅವ್ನ್ ಕುಡಿತಾನಂತ ಗೊತ್ತೇ ಇರ್ಲಿಲ್ಲ. ಮೊನ್ನೆ ಕಣ್ಣಾರೆ ನೋಡ್ದೆ. ನನ್ ಗಂಡನು ಕುಡಿತಾನೆ, ಆದ್ರೆ ಲಿಮಿಟ್ ಅಲ್ಲಿ ಕುಡಿತಾನೆ. ನಿಮ್ ಯಜಮಾನ್ರು ಕುಡಿ. ಬಿಡು, ನಮ್ಗ್ಯಾಕೆ. ಏ, ಈ ನಡುವೆ ಅಂತೂ ನನ್ ಸೊಸೆ ನನ್ ಊಟನೇ ಹಾಕಲ್ಲ ಕಣೆ, ಬರೀ ಸ್ವಿಗ್ಗಿ ಝೊಮ್ಯಾಟೊ ಅನ್ಕೊಂಡು ಆರ್ಡರ್ ಮಾಡ್ತಾನೆ ಇರ್ತಾಳೆ. ಅದು ಯಪ್ಪ, ಈ ನಡುವೆ ಈ ಮಕ್ಳು ಹೆಂಗಿದಾರಲ್ಲ. ಅಯ್ಯೋ, ಅದು ಸಿಲಿಂಡರ್ ಖಾಲಿ ಆದಾಗಿಂದ ಇದ್ದಿದ್ದು ಇಲ್ವೇ, ಇನ್ನ ಮುಗೀತು ಕತೆ ನಂದ್ ಅಷ್ಟೇ. ಬಿಡು. ಅಯ್ಯಯ್ಯೋ, ಇವಾಗ ಅಡ್ಗೆಗೆ ಏನ್ ಮಾಡೋದು? ನಮ್ಗೆ ಯಾಕೆ ಬಿಡು, ಏನೋ ಒಂದ್ ತಿನ್ನೋದು. ನಮ್ ಬೀಗ್ರಿದಾರೆ ಅಲ್ಲ, ಮುಷಂಡಿಗಳ ತರ ಆಡ್ತಾರೆ. ಮಾತೇ ಆಡಲ್ಲ ಗೊತ್ತು. ನಾನೇ ಮಾತಾಡಿ 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 ಬಾಯಿ ಒಣಗೋಗ್ ಸತ್ತೋಗ್ಬಿಡ್ಬೇಕು ನಾನು. ಹೌದಾ? ಅಲ್ಲ, ಅವ್ರ ತಂಗಿ ಇದಾಳಲ್ಲ, ಏನ್ ದುರಾಂಕಾರ ಗೊತ್ತೇನೆ ಪುಷ್ಪ. ನೋಡೋಣ ಅವ್ನ್ಗೆ ಎಂತ ಸುರ ಸುಂದರವಾದ ಗಂಡ ಸಿಗ್ತಾನೆ ಅಂತ. ತಂಗಿಗಳೇ ಅಷ್ಟು ಬೇರೆ ಅಲ್ವಾ? ನಮ್ಗೆ ಬಿಡು. ಯಾಕೆ ಬಿಡು. ಅದೇ